ಆತ್ಮೀಯ ವಿದ್ಯಾರ್ಥಿನಿಯರೇ, ಕನ್ನಡದ ಎರಡನೆಯ ಬದುಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪಂಡರಿಭಾಯಿ ಯೌವನವನ್ನು ಬರುವ ಆ ಘಟ್ಟದಲ್ಲಿ ಯೌವನಾವಸ್ಥೆಗೆ ಕಾಲಿಡುವ ಹೊಸ್ತಿಲಿನಲ್ಲಿ ಭಟ್ಕಳದಿಂದ ಈ ದೊಡ್ಡ ಅವಿಭಕ್ತ ಕುಟುಂಬ ಹೊಟ್ಟೆ ಹೊರೆಯುವುದಕ್ಕಾಗಿ ಮೈಸೂರಿಗೆ ಪಾದಾರ್ಪಣೆ ಮಾಡಿತ್ತು. ಪಂಡರಿಭಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಅಂತೇಳಿ ನಾಟಕ ಸಂಘ ಕಂಪನಿಯನ್ನು ಸ್ಥಾಪನೆ ಮಾಡಿ ನಾಟಕ ಪ್ರದರ್ಶನಗಳನ್ನು ಮಾಡ್ತಾ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿತ್ತು. ಬದುಕು ಹಾಗೂ ಹೀಗೂ ಸಾಗ್ತಿತ್ತು. ಈ ಪ್ರಸಂಗದಲ್ಲಿಯೇ ಒಮ್ಮೆ ಪಂಡರಿಭಾಯಿಯವರು ಮೈಸೂರು ಮಹಾರಾಜರ ಸಮ್ಮುಖದಲ್ಲಿ ಗಾಯನ ಮಾಡಿ ಅವರ ಮನವನ್ನು ಗೆಲ್ಲುವಂಥ ಅವಕಾಶ ಸಿಕ್ಕಿತ್ತು. ಅವರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಭಲೆ ಎನಿಸಿಕೊಂಡಿದ್ದರು ಪಂಡರಿಭಾಯಿ. ಇಂತಹ ದಿನಗಳಲ್ಲಿ ಪಂಡರಿಭಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದಳು. ಇನ್ನೇನು ನಾಟಕ ಆರಂಭವಾಗಲು ಕೇವಲ ಅರ್ಧ ಗಂಟೆ ಬಾಕಿ ಇರುವಾಗ ಮುದುಕನ ಮದುವೆ ನಾಟಕದಲ್ಲಿ ಪಾತ್ರ ಮಾಡುವಂತಹ ನಟಿ ನನಗೆ ಇವತ್ತು ನಾಟಕ ಮಾಡಲು ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸುದ್ದಿಯನ್ನು ಕಳಿಸಿಬಿಟ್ರು. ನಾಟಕ ಕಂಪನಿಯ ಡೇರೆಯೊಳಗ ಪ್ರೇಕ್ಷಕರು ತುಂಬಿಬಿಟ್ಟಾರ. ನಾಟಕ ಆರಂಭ ಆಗಲಿಲ್ಲ ಅಂತಂದ್ರೆ ಏನೆಲ್ಲ ಅಚಾತುರ್ಯ ಘಟನೆಗಳು ಘಟಿಸಬಹುದಾಗಿತ್ತು. ಈ ಅಣ್ಣ ವಿಮಲಾನಂದನಿಗೆ ಏನೋ ಗಾಬರಿ. ನಾಟಕದ ಟಿಕೆಟುಗಳು ಪೂರ್ತಿ ಮಾರಾಟ ಆಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಅಲ್ಲಿರುವ ಪ್ರೇಕ್ಷಕರು ಏನು ಮಾಡ್ತಿದ್ರು ಗೊತ್ತಿಲ್ಲ. ಎಲ್ಲ ಡೇರೆಯನ್ನು ಹಾಳು ಮಾಡಿದ್ರೂ ಮಾಡಬಹುದಾಗಿತ್ತು. ಏನು ಮಾಡಬೇಕು, ಹೆಂಗೆ ನಾಟಕ ಪ್ರದರ್ಶನ ಮಾಡಬೇಕು ಅಂತಿಕೊಂಡು ದಿಕ್ಕು ತೋಚದಂತಾದ ನಾಟಕ ಮಾಲೀಕ ಪಂಡರಿಭಾಯಿಯವರ ಅಣ್ಣ ವಿಮಲಾನಂದ. ಆ ಪಾತ್ರವನ್ನು ತನ್ನಿ ಪಂಡರಿಭಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂದಿತು. ಹೆಂಗೂ ದಿನಾಲೂ ನಾಟಕ ನೋಡಿ ಎಲ್ಲ ರೂಢಿಯಾಗಿಬಿಟ್ಟದ. ಆ ನಟಿಯ ಬದಲಾಗಿ ಇವತ್ತು ಅನುಪಸ್ಥಿತ ಆಗುವಂತಹ ನಟಿಯ ಬದಲಾಗಿ ತಂಗಿ ಪಂಡರಿಭಾಯಿ ಈ ಪಾತ್ರವನ್ನು ನಿಭಾಯಿಸಿದರೆ ಆಗೋದಿಲ್ಲೇನು, ಅಷ್ಟು ಪ್ರತಿಭೆ ಇವಳಲ್ಲಿಲ್ಲೇನು ಅಂತಿಕೊಂಡು ಅವರ ಪಾತ್ರವನ್ನು ಪಂಡರಿಭಾಯಿಯಿಂದ ಮಾಡಿಸಬೇಕು ಅಂತಿಕೊಂಡು ನಿರ್ಧಾರವನ್ನು ಕೈಕೊಂಡು ಬಿಟ್ಟ. ಇದು ದೈವ ಇಚ್ಛೆ ಎಂಬುದು ಪಂಡರಿಭಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ ಆ ನಾಟಕ ಅಭಿನಯ ಎಲ್ಲ ಕೀಳು ಜನಾಂಗಕ್ಕೆ
ಅನ್ನುವ ಪರಿಸ್ಥಿತಿಯಾಗಿತ್ತು. ಆ ನಟ ನಟಿಯರನ್ನ ಕೀಳಾಗಿ ಕಾಣುವಂತಹ ಆ ವಾತಾವರಣ ಇತ್ತು. ಹೆಣ್ಣಿಗೆ ಕವಡೆ ಕಿಮ್ಮತ್ತಿರಲಿಲ್ಲ. ಸುಸಂಸ್ಕೃತರು ಯಾರು ನಾಟಕಗಳಲ್ಲಿ ಪಾತ್ರವನ್ನು ವಹಿಸ್ತಾ ಇರಲಿಲ್ಲ. ಈಗ ಈ ಮಗಳು ಪಂಡರಿಬಾಯಿ ನಾಟಕದಲ್ಲಿ ಅಭಿನಯಿಸಲೇಬೇಕಾದಂತಹ ಪ್ರಸಂಗ ಎದುರಾಗಿದೆ. ಅದು ನನ್ನ ವರದಾನ ಅಂತೇಳಿ ಪಂಡರಿಬಾಯಿ ಅನ್ಕೋತಾಳ. ಕಾರಣ ನನ್ನ ತಂದೆ ನಾಟಕದಲ್ಲಿ ಮಗಳಿಗೆ ಪಾತ್ರ ವಹಿಸಲು ಒಪ್ಪಿಗೆಯನ್ನು ಕೊಡ್ತಿರಲಿಲ್ಲ. ಅದಕ್ಕೆ ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಪಂಡರಿಬಾಯಿ ಹೆಮ್ಮೆಯಿಂದ ಹೇಳ್ಕೊಂತಾಳ. ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯ ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅದೃಷ್ಟವಶಾತ್ ಪಂಡರಿಬಾಯಿ ಆವತ್ತಿನ ಮುದುಕನ ಮದುವೆ ನಾಟಕದಲ್ಲಿ ಪಾತ್ರ ಮಾಡಬೇಕು. ಆ ಮುದುಕನ ಮದುವೆ ನಾಟಕವನ್ನು ನೋಡಲು ಹಿರಣ್ಣಯ್ಯ ಬಂದಿದ್ರು. ಆ ಹಿರಣ್ಣಯ್ಯ ಬಂದಿದ್ರು. ಚೌಡಯ್ಯ ಇದ್ರು. ಅವರು ನಾಟಕದಲ್ಲಿ ಪಾತ್ರ ಮಾಡಿದ ಪಂಡರಿಬಾಯಿಯವರ ಅದ್ಭುತವಾದಂಥ ಅಪರೂಪದ ಅಭಿನಯ ನೋಡಿದರು. ಆ ಸಮಯದಲ್ಲಿ ಅವರು ವಾಣಿ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿದರು. ಆ ವಾಣಿ ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಇವಳ ಅಭಿನಯವನ್ನು ಕಂಡು ತಮ್ಮ ಚಿತ್ರದಲ್ಲಿ ವಾಣಿ ಎಂಬ ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ನೀಡಿದರು. ಹೀಗೆ ಮಹಾನಟಿಯೊಬ್ಬಳ ಸಿನಿಮಾಯಾನ ಶುರುವಾಯಿತು. ಯಾನ ಪ್ರಯಾಣ. ಆ ಸಿನಿಮಾ ಪ್ರಯಾಣ ಆರಂಭ ಆಯಿತು. ಹೀಗೆ ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತ್ತು. ಲೋಕದ ಎದುರು ಲೋಕದೆದುರು ವಾಣಿ ಚಿತ್ರದ ಮೂಲಕ ಪಂಡರಿಬಾಯಿ ಸಿನಿಮಾ ಪ್ರವೇಶ ಮಾಡಿದರು. ಆ ನಾಟಕದ ನಟಿ ಈಗ ಸಿನಿಮಾ ನಟಿಯಾದರು. ಅವಳ ಪ್ರತಿಭೆ ಅನಾವರಣಗೊಂಡಿತು. ಆಮೇಲೆಯೂ ಅವನಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿಯ ಆಕೆಯ ಕೈ ಬಿಡಲಿಲ್ಲ. ಆ ಸಿನಿಮಾದಲ್ಲಿ ಪಾತ್ರ ಮಾಡಿದರೂ ಸಹಿತ ಮುಂದೆ ಏನೋ ಕಾರಣಕ್ಕೆ ಅವಕಾಶ ಸಿಗಲಿಲ್ಲ. ಆದರೆ ರಂಗಭೂಮಿ ಅವರನ್ನು ಕೈ ಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬಯಿಯವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಕುಟುಂಬ ನಿರ್ವಹಣೆ ಕಷ್ಟಕರವಾಗಿತ್ತು. ವಿಮಲಾನಂದ ಏನೋ ಕೈ ಜೋಡಿಸಿದ್ದ ಆ ಅಣ್ಣ ವಿಮಲಾನಂದನಿಗೆ ಇವರು ಪೂರಕ ಆದರು. ಇವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೆಗಲನ್ನು ಹನಿ ಮಾಡಿದರು. ಇದೇ ಸಮಯದಲ್ಲಿ ವಿಮಲಾನಂದನ ಗೆಳೆಯರಾಗಿದ್ದ ಸುದರ್ಶನ, AVM ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರಿಬಾಯಿಯವರ ಫೋಟೋ ಕೊಟ್ಟಿದ್ದರು. ವಿಮಲಾನಂದನ ಆತ್ಮೀಯ ಗೆಳೆಯ ಒಬ್ಬ ಸುದರ್ಶನ ಅಂತೇಳಿ
AVM ಸ್ಟುಡಿಯೋ ಮಾಲೀಕ ಆಗಿದ್ದ ಚೆಟ್ಟಿಯಾರ್ ಎಂಬುವನಿಗೆ ಪಂಡರಿಬಾಯಿಯವರ ಫೋಟೋವನ್ನು ಕೊಟ್ಟಿತು. ತಿಂಗಳಿಗೆ 300 ರೂಪಾಯಿಯ ಮಾಸಿಕ ಸಂಬಳ, 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರಿಬಾಯಿ ಮದರಾಶಿಗೆ ಬಂದು ನೆಲೆಸಿದರು. ಹಂಗ ಆ ಚೆಟ್ಟಿಯಾರ್ ಜೊತೆಗೆ ಪಂಡರಿಬಾಯಿಯವರ ಒಪ್ಪಂದ ಆಯಿತು. 3 ವರ್ಷಗಳಿಗೆ ತಿಂಗಳಿಗೆ 300 ರೂಪಾಯಿಯಂತೆ ಕರೆದಾಗ ಬಂದು ಅಭಿನಯ ಮಾಡಬೇಕು ಅಂತೇಳಿ ಅಂದಿನ ತಮಿಳುನಾಡಿನ ರಾಜಧಾನಿ ಮದರಾಸು, ಇಂದಿನ ಚೆನ್ನೈ, ಅಲ್ಲಿ ಹೋಗಿಬಿಟ್ರು. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರವರಿಗೆ ನಾಯಕಿಯಾಗಿ ನಟಿಸಿದರು. ಕಷ್ಟಪಟ್ಟು 3 ವರ್ಷಗಳ ಕಾಲ ಚೆನ್ನೈದೊಳಗೆ ಏನಿದ್ರು, ಅವಾಗ ತಮಿಳು ಕಲಿತರು. ಮತ್ತೆ ಕನ್ನಡ ನಾಡಿನ ಪುಣ್ಯ ಭೂಮಿಗೆ ಬಂದರು. ಗುಣಸಾಗರಿ ಎನ್ನುವ ಚಲನಚಿತ್ರದಲ್ಲಿ ಹೊನ್ನಪ್ಪ ಭಾಗವತ ಅವರ ಜೊತೆಗೆ ನಟಿಯಾಗಿ ಅಭಿನಯ ಮಾಡಿದರು. ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾಥೆ ಶುರುವಾಯಿತು. ಅಲ್ಲಿಂದ ಪಂಡರಿಬಾಯಿಯ ಯಶಸ್ಸಿನ ಕಥೆ ಮುಂದುವರಿಯಿತು. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಈ ಹೊನ್ನಪ್ಪ ಭಾಗವತರ ಅವರ ಜೊತೆಗೆ ಚಿತ್ರ ಮಾಡಿದ ಮೇಲೆ ಅವರ ಖ್ಯಾತಿ ಪ್ರಸಿದ್ಧ ಆಯಿತು. ಆಗ ಮದುವೆಯ ಆಫರ್ಸ್ ಬಂದು ನಿರಾಕರಿಸಿದರು. ಕಾರಣ ಕುಟುಂಬ ನಿರ್ವಹಣೆ. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಲನಚಿತ್ರಕ್ಕೆ ಬಂದ ಪಂಡರಿಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಏನು ಬಿಡು ನಟಿ ಅಂತಿಕೊಂಡು ಎಲ್ಲರೂ ತಾತ್ಸಾರ ಮಾಡುವ ಆ ಘಟ್ಟದಲ್ಲಿ ಅದ್ಭುತವಾದಂತಹ ಅಭಿನಯದೊಂದಿಗೆ ಎಲ್ಲರೂ ಭಲೆ ಎನ್ನುವಂತೆ ಅದ್ಭುತ ನಟನೆಯನ್ನು ಮಾಡಿ ಎಲ್ಲ ಪಾತ್ರಗಳಿಗೂ ಜೀವ ತುಂಬಿದರು. ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಮುಟ್ಟದ ಗಿಡವಿಲ್ಲ, ಆಡು ಮುಟ್ಟದ ಎಲೆ ಇಲ್ಲ, ಪಂಡರಿಬಾಯಿ ಮಾಡದ ಪಾತ್ರವಿಲ್ಲ ಎನ್ನುವಂತೆ ಬಂದ ಎಲ್ಲ ಪಾತ್ರಗಳನ್ನು ಸಮರ್ಥವಾಗಿ ಅಭಿನಯಿಸಿದರು. ಆ ಪಾತ್ರಗಳಿಗೆ ಜೀವ ತುಂಬಿದರು. ಸುಮಾರು 400ಕ್ಕೂ ಮಿಕ್ಕು ಚಿತ್ರಗಳಲ್ಲಿ ನಟಿಸಿದ ಪಂಡರಿಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಹೀಗೆ ಎಲ್ಲ ದಕ್ಷಿಣ ಭಾರತದ ಆ ರಾಜ್ಯಗಳ ಭಾಷೆಗಳಲ್ಲಿ ನಟನೆ ಮಾಡಿ ಅದ್ಭುತವಾದಂತಹ ರಾಷ್ಟ್ರೀಯ ನಟಿಯಾಗಿ ಹೊರಹೊಮ್ಮಿದರು, ಹೆಸರನ್ನು ಗಳಿಸಿದರು. ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರ ಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರಿಬಾಯಿಯವರು ಇನ್ನೂ ಜನಮಾನಸದಲ್ಲಿ ಚಂದ್ರಮತಿ ಸತಿ ಸಕ್ಕುಬಾಯಿಯಾಗಿಯೇ ಉಳಿದುಕೊಂಡಿದ್ದಾರೆ. ಹೀಗೆ ಎಲ್ಲ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುವ ಪಂಡರಿಬಾಯಿ ಸತಿ ಸಕ್ಕುಬಾಯಿಯಾಗಿ, ಚಂದ್ರಮತಿಯಾಗಿ ಎಲ್ಲ ಜನರ ಮನಸ್ಸಿನಲ್ಲಿ ಗಟ್ಟಿ ಬೇರೂರನ್ನು ಊರಿ ಅಜರಾಮರ ಸ್ಥಾನವನ್ನು ಪಡೆದಿದ್ದಾರೆ. ಪಂಡರಿಬಾಯಿಯವರ ಪರಕಾಯ ಪ್ರವೇಶದ ನಟನೆಗೆ
ತನ್ಮಯತೆಗೆ ಅವರೇ ಸಾಟಿ. ಪರಕಾಯ ಪ್ರವೇಶ ಅಂತಂದ್ರೆ ಆ ಪಾತ್ರ ಮಾಡುವಂತಹ ಸಂದರ್ಭದಲ್ಲಿ ಆ ಪಾತ್ರಕ್ಕೆ ಜೀವ ತುಂಬಿದ್ರು, ವಾಸ್ತವತೆಯನ್ನು ಮರೆತಿದ್ರು, ತಮ್ಮನ್ನ ತಾವು ಮರೆತು ಪಾತ್ರದಲ್ಲಿ ಲೀನ ಆಗಿ ಅದ್ಭುತವಾದ ಅಭಿನಯವನ್ನು ಮಾಡ್ತಿದ್ರು. ಅದಕ್ಕೆ ಇನ್ನೊಬ್ಬರು ಯಾರು ಸರಿ ಸಾಟಿ ಇಲ್ಲದೆ ಎನ್ನಬೇಕು. ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತ ಸತಿ ಸಕ್ಕುಬಾಯಿ, ರಾಯರ ಸೊಸೆ ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣ ತೀರಿಸಿದ್ದಾರೆ. ಋಣ ಅಂತಂದ್ರೆ ಹಂಗ ಚಲನಚಿತ್ರದಿಂದ ತಮ್ಮ ಅದ್ಭುತ ವ್ಯಕ್ತಿತ್ವವನ್ನು ಗಳಿಸಿದ ಅವರು ಆ ಚಲನಚಿತ್ರಕ್ಕೆ ನಾನೂ ಏನಾದರೂ ಕಾಣಿಕೆಯನ್ನು ಕೊಡಬೇಕು, ಆ ಚಲನಚಿತ್ರದ ಹಂಗು ತೀರಿಸಬೇಕು ಅಂತ ತಿಳ್ಕೊಂಡು 4 ಚಿತ್ರಗಳನ್ನು ದುಡ್ಡು ಹಾಕಿ ತಾವೇ ಸ್ವತಃ ನಿರ್ಮಾಣ ಮಾಡಿ ಕಲಾವಿದರಿಗೆ, ನಿರ್ದೇಶಕರಿಗೆ, ಎಲ್ಲ ತಾಂತ್ರಿಕ ವರ್ಗದವರಿಗೆ ಅನುಕೂಲಕಾರಿಯಾದರು. ಈ ನಿರ್ದೇಶನ ಮಾಡುವುದರ ಮೂಲಕ, ಈ ಚಿತ್ರಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಎಲ್ಲ ಚಲನಚಿತ್ರದ ಋಣವನ್ನು ತೀರಿಸಿದರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾಗುವುದು. ಹಂಗ ಕೆರೆಯ ನೀರನ್ನು ಕುಡಿದು ಬದುಕು ಮಾಡುವಂತಹ ನಾವು ಆ ಕೆರೆಗೆ ಏನನ್ನಾದರೂ ಪ್ರತಿ ಉಪಕಾರ ಮಾಡಿ ಋಣ ತೀರಿಸಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು. ಆ ನೀರನ್ನು ಅನ್ಯರು ಯಾರೋ ಕುಡಿದು ಬದುಕು ಮಾಡಬೇಕು. ಅದು ಸಜ್ಜನರ ಲಕ್ಷಣ. ಕೆರೆಯ ನೀರನ್ನು ಕುಡಿದು ಬದುಕುವುದಷ್ಟೇ ಅಲ್ಲ, ಆ ಕೆರೆಯ ನೀರಿಗೆ ಮತ್ತಷ್ಟು ನಾವು ನೀರನ್ನು ಹಾಕಬೇಕು. ಅದು ಧರ್ಮ. ಹಾಗೆ ಅವರು ಋಣ ತೀರಿಸುವಲ್ಲಿ ಯಶಸ್ವಿಯಾದರು. ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ. ಶ್ರೀ ಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಕಲಾವಿದರಿಗೆ, ಸಹ ಕಲಾವಿದರಿಗೆ ನೆರವು ನೀಡಿ ಉದಾರಿಯಾದರು. ಅವರು ತಮ್ಮ ಜೀವಿತ ಕಾಲದಲ್ಲಿ ಎಂದೂ ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ಜನ ಅಚ್ಚರಿ ಪಡುವಂತೆ ತಡವಾಗಿ 1971ರಲ್ಲಿ ಮಂಡ್ಯದ ರಾಮರಾಯರನ್ನು ವಿವಾಹವಾದರು. ಹಿಂಗ ಮೊದಲು ಪಾದಾರ್ಪಣೆ ಮಾಡಿದ್ದು ನಾಟಕ ರಂಗ, ಆ ನಂತರ ಸಿನಿಮಾ ರಂಗ. ಸಿನಿಮಾ ರಂಗದಲ್ಲಿ ಹೆಸರು, ಕೀರ್ತಿ, ಹಣ ಎಲ್ಲ ಗಳಿಸಿದ್ರು, ನಾಟಕ ರಂಗವನ್ನು ಮರೆಯಲಿಲ್ಲ. ಶ್ರೀ ಚೈತನ್ಯ ನಾಟಕ ಸಂಘ ಮಾಡಿಕೊಂಡ್ರು, ನಾಡಿನಾದ್ಯಂತ ನಾಟಕ ಪ್ರದರ್ಶನ ಮಾಡಿದರು, ಹಲವರ ಆ ಜೀವನೋಪಾಯಕ್ಕೆ ಸಹಕಾರಿಯಾದರು. ತಮ್ಮ ಜೀವಿತಾವಧಿಯಲ್ಲಿ ಎಂದು ಯಾವ ಹಗರಣದಲ್ಲೂ ಸಿಲುಕದ ಅದ್ಭುತ ಅಪರೂಪದ ವ್ಯಕ್ತಿ ಈ ಪಂಡರಿಬಾಯಿ. ಎಲ್ಲ ಕುಟುಂಬ ಗಟ್ಟಿಯಾದ ಮೇಲೆ, ತಮ್ಮ ಕಾಲ ಮೇಲೆ ತಾವು ಕುಟುಂಬದವರು ನಿಂತ ಮೇಲೆ ಭಾಳ ತಡ ಆಗಿ ಮದುವೆಯಾದರು. 1971ರಲ್ಲಿ ಮಂಡ್ಯದ ಕಲಾವಿದ ರಾಮರಾಯರ ಜೊತೆಗೆ. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿರುವ ಮೊದಲ ಚಿತ್ರಗಳ ನಾಯಕಿ ಪಂಡರಿಬಾಯಿ ಎನ್ನುವುದು ಬಹು ದೊಡ್ಡ ಗೌರವ. ಇವರು ಎಷ್ಟು ದೊಡ್ಡವರು ಅಂತಂದ್ರೆ, ಕನ್ನಡದ ಅದ್ಭುತವಾದಂತಹ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರಕ್ಕೆ ನಾಯಕಿ. ಅವರು ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರಕ್ಕೆ ನಾಯಕಿಯಾಗಿದ್ದರು. ತಮಿಳಿನಲ್ಲಿ ಅದ್ಭುತವಾದಂತಹ ಪ್ರತಿಭೆ ಶಿವಾಜಿ ಗಣೇಶನ್. ಅವನ ಮೊದಲ ಚಿತ್ರದ ನಾಯಕಿ
ಪಂಡರಿಕಾಯಿ ಎನ್ನುವುದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಲೆ ಮರೆಯ ಕಾಯಿಯಂತೆ ಅವರು ಪ್ರಚಾರಕ್ಕೆ ಬೀಳದೆ ಬದುಕು ಮಾಡಿದರು. ಕಾಡ ಪೆಳ ತಿಂಗಳಂತೆ ಬದುಕು ಮಾಡಿದರು. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಗಾಗಿ ರಾಷ್ಟ್ರೀಯ ನಟಿ ಪ್ರಶಸ್ತಿಯನ್ನು ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಪಡೆದರು. 1965ರಲ್ಲಿ ಹರಿಶ್ಚಂದ್ರ ಅದ್ಭುತವಾದಂತಹ ಚಲನಚಿತ್ರ. ಆ ಚಿತ್ರದಲ್ಲಿ ಹರಿಶ್ಚಂದ್ರನ ಮಡದಿ ಚಂದ್ರಮತಿಯ ಅಭಿನಯಕ್ಕಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆ ಪ್ರಶಸ್ತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ನೀಡಿದರು. ಕರ್ನಾಟಕ ಸರ್ಕಾರ 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು, 1995ರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ 2000 ಇಸ್ವಿಯಲ್ಲಿ ಜೀವಮಾನದ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಬಂದಿದ್ದು ಬರಲಿ ಭಗವಂತನ ದಯೆಯೊಂದಿರಲಿ ಎಂಬ ತತ್ವದಲ್ಲಿ ನಂಬಿಕೆ ಇರಿಸಿದ್ದ ಪಂಡರಿಬಾಯಿಯವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಕೈ ಕಳೆದುಕೊಂಡರು. ದುರಾದೃಷ್ಟವಶಾತ್ ಈ ಪಂಡರಿಬಾಯಿಯವರಿಗೆ ಬದುಕಿನಲ್ಲಿ ಬಹು ಕಹಿ ಘಟನೆಯೊಂದು ಘಟಿಸಿತು. ರಸ್ತೆ ಅಪಘಾತ 1994ರಲ್ಲಿ ಆಯಿತು. ಆ ಅಪಘಾತದಲ್ಲಿ ಕೈಯನ್ನು ಕಳೆದುಕೊಂಡರು. ಈ ಘಟನೆಯಿಂದ ಎದೆಗುಂದದೆ ತಮ್ಮ ಈ ನಟನೆಯ ಕಾಯಕವನ್ನು ಮುಂದುವರೆಸಿದ್ದು ಅವರ ಜೀವನದ ಪ್ರೀತಿಗೆ ಸಾಕ್ಷಿಯಾಗಿದೆ. ಕೈ ಕಳ್ಕೊಂಡ್ರೂ ಸಹಿತ ಆ ನಟಿ ಪಂಡರಿಬಾಯಿ ನಟನೆಯನ್ನು ಕೈ ಬಿಡಲಿಲ್ಲ. ಕೈ ಕಳ್ಕೊಂಡ್ರೂ ಸಹಿತ ಪಂಡರಿಬಾಯಿ ಸಿನಿಮಾವನ್ನು ಕೈ ಬಿಡಲಿಲ್ಲ, ನಟನೆಯನ್ನು ಕೈ ಬಿಡಲಿಲ್ಲ. ಅದು ಅವರ ದೊಡ್ಡ ಗುಣ ಅನ್ನಬಹುದು. ಪ್ರತಿಭೆ, ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಪ್ರತಿಭೆ, ಅಂತಃಕರಣ, ಹೃದಯ ಶ್ರೀಮಂತಿಕೆ ಈ ಮೂರೂ ಏನಲ್ವ ಭಾಳ ಅಪರೂಪ. ಒಂದು ಕಡೆ ಒಂದು ಐತಿ ಅಂತಂದ್ರೆ ಇನ್ನೊಂದಿರಂಗಿಲ್ಲ. ಆದರೆ ಈ ಮೂರೂ ಏನದವ ಈ ಪಂಡರಿಬಾಯಿಯವರಲ್ಲಿ ಎಡೆಮೂಡಿ ಕಟ್ಟಿ ಬಿದ್ದಿದ್ದವು. ಅದು ಅಪರೂಪದ ವಿಷಯ. ಅಂತಹ ಅಪರೂಪದ ಕಲಾವಿದೆ ಪಂಡರಿಬಾಯಿಯವರು 2002 ಜನವರಿ 29ರಂದು ನಿಧನರಾದರು. ಇಂತಹ ಅಪರೂಪದ ಅದ್ಭುತ ವ್ಯಕ್ತಿತ್ವದ ಈ ಕಲಾವಿದೆ 2002ರಲ್ಲಿ ಜನವರಿ 29ರಂದು ಇಹಲೋಕವನ್ನು ತ್ಯಜಿಸಿದರು. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು. ಕಲಾ ರಸಿಕರ ಮನಸ್ಸಿನಲ್ಲಿ ಆ ಪಂಡರಿಬಾಯಿ ಅಜರಾಮರ ಸ್ಥಾನವನ್ನು ಪಡೆದರು. ಅವರು ಈ ಲೋಕದಲ್ಲಿ ಇಲ್ಲ ಅಂತಂದರು. ಕಲಾ ರಸಿಕರ ಅಂತರಂಗದ ಲೋಕದಲ್ಲಿ ಅವರು ಶಾಶ್ವತವಾದ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಅಂತಹ ನಟಿಯರು ಇವತ್ತು ಸಿಗುವುದು ತುಂಬ ಅಪರೂಪ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದ ನಟಿಯರು ಕನ್ನಡ ನಾಡಿನಲ್ಲಿ ಇದ್ದರೆ ಕನ್ನಡದ ಶ್ರೇಯಸ್ಸು ಬೆಳಕದ, ಕನ್ನಡದ ಸ್ಥಾನ ಉನ್ನತ ಮಟ್ಟಕ್ಕೆ ಹೊಕ್ಕದ. ಅಂತಹ ಪ್ರತಿಭಾನ್ವಿತರು ಕನ್ನಡ ನಾಡಿಗೆ ಅನಿವಾರ್ಯ, ಅವಶ್ಯಕ, ಬೇಕೇ ಬೇಕು ಎಂಬ ಮಾತು